everyone fine. ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು DCM DK ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದರು. ಜೊತೆಯಲ್ಲಿ ನಟ ಪ್ರೇಮ್ ಕೂಡ ಇವತ್ತು ಅಲ್ಲಿಗೆ ಬಂದಿರ್ತಾರೆ. ಏನು ವಿಷಯ ಅಂತ ಸಹಜವಾಗಿ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಇದೇ ವೇಳೆ ಸುಮಾರು 2 ಗಂಟೆಗಳ ಕಾಲ ಅವರು DCM DK ಶಿವಕುಮಾರ್ ಅವರೊಂದಿಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಒಂದು ಕಡೆ ಚರ್ಚೆ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ ದರ್ಶನ್ ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಅವರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗಿರಬಹುದು. ನಾವು ಅದನ್ನು ಅಲ್ಲಗಳೆಯೋಕ್ಕಾಗಲ್ಲ. ಈಗ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ ಅಂದಾಗ ಬರೀ ಸ್ಕೂಲ್ ವಿಷಯ ಅಂತ ನಾವು ಹೇಳಕ್ಕೆ ಬರಲ್ಲ. ಆಯಿತು, ಇರಲಿ. ಈಗಾಗಲೇ 5 ಬಾರಿ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. 5 ಬಾರಿ ಪರಪ್ಪನ ಅಗ್ರಹಾರದಲ್ಲಿ ಹೋಗಿ ಅವರು ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಇದರ ನಡುವೆನೇ, ಇದರ ಬೆನ್ನಲ್ಲೇ ಇದೀಗ DCM DK ಶಿವಕುಮಾರ್ ಅವರೊಂದಿಗಿನ ಚರ್ಚೆ ಸಾಕಷ್ಟು ಕುತೂಹಲ ಒಂದು ಕಡೆ ಕೆರಳಿಸ್ತಾ ಇದೆ. 2 ಗಂಟೆಗಳ ಕಾಲ ಚರ್ಚೆ ಮಾಡಿದ ಮೇಲೆ ವಿಜಯಲಕ್ಷ್ಮಿ ಅವರು DCM DK ಶಿವಕುಮಾರ್ ಅವರ ಮನೆಯಿಂದ ಇಲ್ಲಿ ಹೊರಟಿದ್ದಾರೆ. ಮಗನ ಸ್ಕೂಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಅಂತ ಕೇಳಿ ಬರ್ತಾ ಇದೆ. ನೋಡಬೇಕು.